ಬರ್ತಾ ಇದೆ, ಅದೇನು ಅಂತ ನೋಡೋಣ ಬನ್ನಿ. ಓಕೆ, ಈ ಸರ್ತಿಯ ಬಜೆಟ್ನಲ್ಲಿ ಏನು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿನ ಕೊಡ್ತಾ ಇದ್ವಿ. ರೈತರಿಗೆ ಕೊಡ್ತಕ್ಕಂಥ ಸಾಲವನ್ನ 2.5 ಲಕ್ಷ ಬಡ್ಡಿರಹಿತ ಸಾಲ ಕೊಡ್ತಕ್ಕಂಥದ್ದು. ಓಕೆ, ನೀವೀಗ ನೋಡ್ತಾ ಇದ್ದೀರಾ ಪಿಯೂಷ್ ಗೋಯಲ್ ಅವರು ಈಗ ಪಾರ್ಲಿಮೆಂಟ್ನ ನಾರ್ತ್ ಸೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಸೂಟ್ ಕೇಸ್, ಆ ಸೂಟ್ ಕೇಸ್ನಲ್ಲೇ ಮುಂದಿನ ವರ್ಷದ ದೇಶದ ಭವಿಷ್ಯ ಅಡಗಿದೆ ಅಂತಕ್ಕಂಥದ್ದು. ನಾರ್ತ್ ಬ್ಲಾಕ್ಗೆ ಈಗ ಬಂದಿದ್ದಾರೆ. ಮೊದಲಿಗೆ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ. ಆ ಅಧಿಕಾರಿಗಳ ಸಭೆ ಬಹುತೇಕ 10 ಗಂಟೆ ತನಕ ನಡೆಯುತ್ತೆ. 10 ಗಂಟೆಯ ನಂತರ ಕ್ಯಾಬಿನೆಟ್ ಸ್ಟಾರ್ಟ್ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಪಡಿಬೇಕಾಗುತ್ತೆ. ಈ ಬಾರಿಯ ಬಜೆಟ್ಗೆ ಅನುಮೋದನೆಯನ್ನು ಪಡೆದ ಬಳಿಕ ಅಧಿವೇಶನ ಸದನ ನಡೀತಕ್ಕಂಥ ಆ ಹಾಲ್ಗೆ ಎಂಟರ್ ಆಗ್ತಾರೆ ವಿತ್ತ ಸಚಿವರು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಬಂದ ತಕ್ಷಣ ಸ್ಪೀಕರ್ ಸುಮಿತ್ರಾ ಮಹಾಜನ್ ಬರ್ತಾ ಇದ್ದಂಗೆ ಮೊದಲಿಗೆ ಇವತ್ತು ಯಾವುದೇ ಚರ್ಚೆಗಳು ಕೂಡ ಇರೋದಿಲ್ಲ. ನೇರವಾಗಿ 2019-20 ಸಾಲಿನ ಆಯವ್ಯಯ ಅಂತ ಹೇಳ್ತಾರೆ, ಅದನ್ನು ಬಜೆಟನ್ನು ಮಂಡನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾರ್ತ್ ಬ್ಲಾಕ್ನಲ್ಲಿ ಈಗಾಗಲೇ ಪಿಯೂಷ್ ಗೋಯಲ್ ಅಲ್ಲಿಂದ ಹೊರಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಧಿಕಾರಿಗಳ ಸಭೆ ನಡೆಯುತ್ತೆ. ಅಧಿಕಾರಿಗಳ ಸಭೆಯಲ್ಲಿ ಫೈನಲ್ ಟಚ್ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಪ್ರಮಾದಗಳಾಗಿದೆಯಾ, ಏನಾದರೂ ತಪ್ಪು ಒಪ್ಪುಗಳಾಗಿದೆಯಾ, ಅಥವಾ ಕೊನೆಯ ಹಂತದಲ್ಲಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸೂಚನೆಗಳು ಬಂದಿದೆಯಾ, ಇದೆಲ್ಲವನ್ನು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆನಂತರ ಕ್ಯಾಬಿನೆಟ್ ಮೀಟ್ ಆಗುತ್ತೆ. 10 ಗಂಟೆಗೆ ಕ್ಯಾಬಿನೆಟ್ ಮೀಟ್ನಲ್ಲಿ ಅನುಮೋದನೆಯನ್ನು ಪಡಿತಾರೆ. ಅನುಮೋದನೆಯನ್ನು ಪಡೆದ ನಂತರ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಆರಂಭ ಆಗುತ್ತೆ. ಆ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಓಕೆ, ಇನ್ನು ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಜನರ ನಿರೀಕ್ಷೆಗಳು ಏನೇನಿದೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವೀಗ ರಾಯಚೂರಿಗೆ ಹೋಗೋಣ. ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ವಿಜಯ್, ಈ ಬಾರಿಯ ಕೇಂದ್ರ ಬಜೆಟ್ ಅದು ಚುನಾವಣಾ ಬಜೆಟ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಒಳ್ಳೊಳ್ಳೆ ಅನುದಾನಗಳು, ಒಳ್ಳೊಳ್ಳೆ ಯೋಜನೆಗಳು ಘೋಷಣೆ ಆಗುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ ಇದೆ. ಆದರೆ ರಾಯಚೂರು ಭಾಗದ ಜನರ ನಿರೀಕ್ಷೆಗಳು ಏನು ಆಸೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಬೋದಾ ವಿಜಯ್? ಖಂಡಿತವಾಗಿ ಅರವಿಂದ್, ಏನು ನರೇಂದ್ರ ಮೋದಿ ಅವರ ಕೊನೆಯ ಬಜೆಟ್ ಮೇಲೆ ರಾಯಚೂರು ಜಿಲ್ಲೆಯ ಜನ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹೊಂದಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಕೊಡುಗೆಗಳನ್ನ ಕೊಡಬಹುದು. ಅಂದ್ರೆ ಚುನಾವಣಾ ಏನು ಮುಂದೆ ಇದ್ರೂ ಕೂಡ ಏನಂದ್ರು ನಿರೀಕ್ಷೆಗಳಂತೂ ಸಾಕಷ್ಟು ಇದ್ದೇ ಇದೆ. ಕ್ಷೇತ್ರದ ಜನ ಇದ್ದಾರೆ, ಅವರ ನಿರೀಕ್ಷೆಗಳು ಏನು ಅನ್ನೋದು. ಕೊನೆ ಬಜೆಟ್ ನಿಮ್ಮ ನಿರೀಕ್ಷೆಗಳೇನಿದೆ? ನಮ್ಮ ನಿರೀಕ್ಷೆ ಅಂದ್ರೆ ನೋಡಿ, ಬೆಳೆಗಳು ಬಹಳ ಮಳೆ ಬಾರದಿಂದ ಒಣಗಿರುವ ಅವರಿಗೆ ಬರಗಾಲ ಪರಿಹಾರ ವಿತರಣೆ ಮಾಡಬೇಕು. ಮತ್ತು ಇಲ್ಲಿ ಸುಮಾರು 156 ಹಳ್ಳಿಗಳಲ್ಲಿ ಬರಗಾಲ ಶುರುವಾಗಿದೆ. ಆಮೇಲೆ ಇನ್ಶೂರೆನ್ಸ್ ಮಾಡ್ತಾರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಶೂರೆನ್ಸ್ ಮಾಡ್ತಾರೆ. ಅದನ್ನು ಸರಿಯಾಗಿ ಸಮರ್ಪಣೆ ಅವರವರ ಅಕೌಂಟಿಗೆ ಬರುತ್ತೆ ಮಾಡಬೇಕು. ಇನ್ನು ಮುಂದೆ ರೈತರಿಗೆ MSP ಕರೆಕ್ಟ್ ಮೇಂಟೈನ್ ಮಾಡಬೇಕು. ಯಾವುದೇ ಬೆಳೆ ಆಗಲಿ MSP ಗಿಂತ ಕಡಿಮೆ ಖರೀದಿ ಮಾಡಿದ್ರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ರೈತರಿಗೆ ಭಾಳ ಕಷ್ಟ ಇದೆ, ಈ ಸಲ ಭಾಳ ಕಷ್ಟ ಐತೆ, ಹೇಳಾರ್ದಂಥ ಕಷ್ಟ ಐತೆ. ಇದನ್ನು ಸರಿಪಡಿಸ್ಬೇಕು. ಆಮೇಲೆ ಸಾಲ ಮನ್ನಾ ನಮ್ಮ ರಾಜ್ಯದಲ್ಲಿ ಭಾಳ ಗೊಂದಲ ಇಟ್ಬಿಟ್ರೆ, ಆ ಡಾಕ್ಯುಮೆಂಟ್ ಬೇಕು, ಈ ಡಾಕ್ಯುಮೆಂಟ್, ಅದೆಲ್ಲ ಬೇಡ. ಸರಳವಾದಂಥ ಸಾಲ ಕೊಡೋ ಕಾಲಕ್ಕೆ ಬೇಕಾದಷ್ಟು ಡಾಕ್ಯುಮೆಂಟ್ ತೊಗೊಂಡಾರೆ, ಮತ್ತೆ ಯಾಕೆ ಅದೆಲ್ಲ ಕರೆಕ್ಟ್ ಆಯ್ತು ತೊಗೊಂಡು ಸಿಂಪಲ್ ಡಾಕ್ಯುಮೆಂಟ್ಸ್ ಇರಬೇಕು. ನಿಮ್ಮ ನಿರೀಕ್ಷೆಗಳು ಏನಿದೆ ಸರ್ ನರೇಂದ್ರ ಮೋದಿ ಅವರ ಕೊನೆಯ ಬಜೆಟ್ನಲ್ಲಿ? ಇಡೀ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಇವತ್ತು ಹದಗೆಡ ಅಂತ ನೋಡ್ತೀವಿ. ಅದು ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಐತೆ. ಪ್ರಾಥಮಿಕ ಶಿಕ್ಷಣ ಏನಾದರೂ ಗಟ್ಟಿ ಆಗಬೇಕಾದ್ರೆ ತರಗತಿವಾರು ಮತ್ತು ವಿಷಯವಾರು ಶಿಕ್ಷಕರು ಕೊಡಬೇಕಂತೇಳಿ. ಹಿಂಗಾಗಿ ಬಜೆಟ್ನಲ್ಲಿ ನನಗನ್ಸ ಮಟ್ಟಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ದುಡ್ಡನ್ನು ಪ್ರಾಥಮಿಕ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನೀಡುವ ಮೂಲಕ ಗ್ರಾಮೀಣ ಜನರನ್ನ ವಿಶೇಷವಾಗಿ ಶಿಕ್ಷಣ ಕೊಡುವಂಥದ್ದು, ಆರೋಗ್ಯ ಕೊಡುವಂಥ ಕೆಲಸ ಕನಿಷ್ಠ ಈ ಬಜೆಟ್ನಲ್ಲಿ ಆದರೂ ಇಡಬೇಕು. ಚುನಾವಣಾ ಸಮಯದಲ್ಲಿ ಈ ಬಜೆಟ್ ಮಂಡನೆ ಆಗ್ತಿರುವಂಥದ್ದು, ನಿಮ್ಮ ನಿರೀಕ್ಷೆಗಳೇನು ಈ ಸಂದರ್ಭ? ಈಗ ಚುನಾವಣೆ ಹೊಸ್ತಿರಲ್ಲಿ ಬಜೆಟ್ ಇರುವುದರಿಂದ ಇವರು ಮೂಗಿಗೆ ತುಪ್ಪ ಹಚ್ಚುವ ಕೆಲಸವನ್ನು ಬಿಟ್ಟು, ಯಾಕಂದರೆ ಭಾರತ ದೇಶದಲ್ಲಿ ರೈತರು, ಮಧ್ಯಮ ವರ್ಗದವರು, ಅತಿ ಕಡುಬಡವರು ಇರುವುದರಿಂದ ಅವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವರು ಬಜೆಟ್ ಮಾಡಬೇಕು. ಇಲ್ಲವಾದರೆ ಏನಾಗುತ್ತೆ, ನಿಮ್ಮ ಬಜೆಟ್ ವಿಫಲ ಆಗುತ್ತೆ. ಆಮೇಲೆ ಈಗೇನು ಆದಾಯದ ಮಿತಿ ಏನಿದೆ ಅದು ಹೆಚ್ಚಿಗೆ ಮಾಡಬೇಕು. ಇನ್ನೂ ನಾವು 2.5 ಲಕ್ಷ ಆದಾಯದ ಮಿತಿಯಲ್ಲಿ ಅಲ್ಲೇ ಇದ್ದೀವಿ. ಈಗ ಅದು ಕಾಲ ಬದಲಾಗಿದೆ, ಜನರಿಗೆ ಆದಾಯನೂ ಬರ್ತಾ ಇದೆ, ಅದರ ಮಿತಿನೂ ಜಾಸ್ತಿ ಮಾಡಬೇಕು. ಅಂದ್ರೆ ನೀವು ಟ್ಯಾಕ್ಸ್ ಏನು ತಗೊಳ್ತೀರಿ, ಆ ಟ್ಯಾಕ್ಸ್ 5 ಲಕ್ಷದ ದಾಟಿ ಮೇಲ್ಗಡೆ ಮಾಡಿ, ಜೊತೆಗೆ ATC ಮತ್ತು ATD ನೀವೇನು ಅದ್ರ ಮೇಲೆ ಏನಿದೆ ಅದರದ್ದು ಮಿತಿ ಹೆಚ್ಚಿಗೆಗೊಳಿಸಿ, ಜೊತೆಗೆ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದಿರುವುದರಿಂದ ಶಿಕ್ಷಣಕ್ಕೆ ಇಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಿ, ಆರೋಗ್ಯಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಿಸಿ, ಇಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿ ಮಾಡುವ ಕಡೆ ನೀವು ಹೆಚ್ಚಿನ ಒಲವು ತೋರಿಸಿದಾಗ ಮಾತ್ರ ಇದು ಜನಸಾಮಾನ್ಯರ ಬಜೆಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.
ಓಕೆ, ಇವಾಗ ನೀವೇನು ಹೇಳ್ತೀರಿ ಅಂದ್ರೆ ಸಾಕಷ್ಟು ಏನು ಈಗ ಹಿಂದಿನ ಬಜೆಟ್ನಲ್ಲಿ ಇರ್ತಕ್ಕಂಥ ಘೋಷಣೆಗಳು ಇದುವರೆಗೂ ಕೂಡ ಈಡೇರಿಲ್ಲ, ಅವುಗಳ ಜೊತೆಗೆ ಇನ್ನೂ ಹೊಸ ಬೇಡಿಕೆ ಏನು ಕೇಳ್ತಿದ್ರು? ಈ ಭಾಗ ವಿಶೇಷವಾಗಿ ಶಿಕ್ಷಣದ ಮೇಲೆ ಏನು ಸರ್ಕಾರ ಏನಂದ್ರೆ ಸರ್ಕಾರ ಅದು ಉತ್ಪಾದನೆ ಇರ್ಲಾರ್ದಂಥ ವಸ್ತು ಅಂತ ತಿಳ್ಕೊಂಡದ. ಇದು ಇಡೀ ದೇಶದ ಅಭಿವೃದ್ಧಿ ಆಗಬೇಕಾಗಿರೋ ಕೇವಲ ಬಿಲ್ಡಿಂಗ್ ಕಟ್ಟಿದ್ರಿಂದ ಅಭಿವೃದ್ಧಿ ಆಗಂಗಿಲ್ಲ, ಶಿಕ್ಷಣದ ಅಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ವಿಶೇಷ ಕಾಳಜಿ ವಹಿಸುವ ಮೂಲಕ ದೇಶನ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಆಗಬೇಕು. ಅರವಿಂದ್, ಇದು ಏನು ರಾಯಚೂರು ಜಿಲ್ಲೆಯ ಜನರ ಒಂದು ಏನು ಬಜೆಟ್ ಮೇಲೆ ಇರ್ತಕ್ಕಂಥ ನಿರೀಕ್ಷೆಗಳು? ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಜನರ ನಿರೀಕ್ಷೆಗಳು ಖಂಡಿತವಾಗಿ ಸಾಕಷ್ಟು ಬೆಟ್ಟದಷ್ಟಿದೆ. ಅದು ಯಾವ ಪ್ರಮಾಣದಲ್ಲಿ ಈಡೇರುತ್ತೆ ಅಂತಕ್ಕಂಥದ್ದು 11 ಗಂಟೆಯ ನಂತರ ಗೊತ್ತಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೋದಿ ಲೋಕ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಬಾರಿಯ ಮೋದಿ ಬಜೆಟ್ ಮೇಲೆ ರಾಜ್ಯದ ಜನರ ನಿರೀಕ್ಷೆಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಮೊದಲಿಗೆ ರಾಯಚೂರಿನ ಜನರನ್ನ ಮಾತನಾಡಿಸಿದ್ವಿ. ಈಗ ನೇರವಾಗಿ ಮೈಸೂರಿಗೆ ಹೋಗೋಣ. ನನ್ನ ಕೊಲೀಗ KP ನಾಗರಾಜ್ ನನ್ನ ಜೊತೆ ಇವಾಗ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. KP, ಒಂದು ಕಡೆ ಇದು ಮೋದಿ ಸರ್ಕಾರದ ಕೊನೆಯ ಬಜೆಟ್, ಜೊತೆಗೆ ಚುನಾವಣಾ ಬಜೆಟ್ ಅಂದ ತಕ್ಷಣ ಜನರಲ್ಲಿ ನಿರೀಕ್ಷೆಗಳು ಹೆಚ್ಚಾಗ್ತಾ ಹೋಗ್ತವೆ. ಮೈಸೂರು ಭಾಗದ ಜನರಿಗೆ ಕೇಂದ್ರ ಬಜೆಟ್ನ ನಿರೀಕ್ಷೆಗಳು ಏನಿದೆ ಅಂತ ತಿಳ್ಕೊಬೋದಾ ನಾಗರಾಜ್? ಅರವಿಂದ್, ಸಹಜವಾಗಿ ಮೈಸೂರು ಭಾಗದ ಜನಕ್ಕೂ ಕೂಡ ಆ ಭಾಗದ ಏನು ಮೋದಿಯವರ ಬಜೆಟ್ನ ವಿಚಾರದಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆಗಳಿದ್ದಾವೆ. ನಾನೊಂದು ಹೋಟೆಲಲ್ಲಿದ್ದೀನಿ, ಹೋಟೆಲ್ ಅವ್ರನ್ನೇ ಮಾತಾಡಿಸ್ತೇನೆ ಏನೇನಿದೆ ನಿರೀಕ್ಷೆಗಳು ಅಂತ. ಸರ್, ಈ ಬಾರಿಯ ಮೋದಿ ಬಜೆಟ್ನ ಬಗ್ಗೆ ಏನು ನಿರೀಕ್ಷೆಗಳು? ಬೆಲೆ ಏರಿಕೆ ಇರ್ಬೋದು, ಮತ್ತೊಂದು ಯಾವ ಥರ ನಿರೀಕ್ಷೆಗಳು? ಅದೇ ಅಣ್ಣ, ಟ್ಯಾಕ್ಸ್ ಎಲ್ಲ ಕಡಿಮೆ ಆಗಬೇಕು. ಆಮೇಲೆ ಈ ಸರ್ತಿ ಒಳ್ಳೆ ಬಜೆಟ್ ಕೊಡಬೇಕು, ಜನಗಳಿಗೆ ಒಳ್ಳೇದಾಗೋ ಥರ. ಆಮೇಲೆ ಮೈಸೂರಿಗೆ ಸ್ವಲ್ಪ ಈ ರೈಲು ಅದು ಎಲ್ಲ ಇನ್ನೂ ಜಾಸ್ತಿ HNMCಲ್ಲಿ ಬಿಡಬೇಕು. ನಮ್ಮ ಕರ್ನಾಟಕ ಒಳ್ಳೇದಾಗೋ ಥರ ಒಂದು ಒಳ್ಳೆ ಬಜೆಟ್ನ ಇದು ಮಾಡಬೇಕು ಮೋದಿ ಸರ್ಕಾರ. ಈಗ ನೀವು ಹೋಟೆಲ್ ನಡೆಸ್ತಾ ಇದ್ದೀರಿ, ಬೆಲೆ ಕೂಡ ಇದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಬೆಲೆಗಳು, ಇನ್ನೂ ಸ್ವಲ್ಪ ಕಡಿಮೆ ಆಗಬೇಕೆಲ್ಲ. ಇನ್ನು ಕೂಡ ಕೆಲವರು ಗ್ರಾಹಕರಿದ್ದಾರೆ. ಸರ್, ಈ ಬಾರಿಯ ಬಜೆಟಲ್ಲಿ ಏನು ನಿರೀಕ್ಷೆ? ಮೋದಿಯವರು ಮೈಸೂರಿಗೆ ಬಂದಾಗ ಮೈಸೂರಿನ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ರು. ಹಂಗಾಗಿ ಮೈಸೂರಿನ ಒಂದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಏನಾದ್ರು ಕೊಡಬಹುದು ಈ ಬಜೆಟ್ನಲ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಮತ್ತು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋ ದೃಷ್ಟಿಯಿಂದ ಅಲ್ಲಿ ಬಜೆಟ್ನಲ್ಲಿ ಕೂಡ ಏನಾದ್ರು ಅದಕ್ಕೆ ಮೀಸಲಾಗಿಡ್ಬೋದು ಅಂತ ಅನ್ಕೊಂಡಿವಿ. ಮತ್ತು ಲೋಕಸಭೆ ಚುನಾವಣೆ ಹತ್ರದಲ್ಲೇ ಇರೋದ್ರಿಂದ ಕರ್ನಾಟಕಕ್ಕೆ ಒಂದು ಬಂಪರ್ ಕೊಡುಗೆ ಅನ್ನ ಮೋದಿ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಚುನಾವಣೆ ಇರೋದ್ರಿಂದ ನಮಗೆ ಸಿಗಬಹುದು ಅಂತ ಅನ್ಕೋತೀವಿ. ಹೌದು, ಚುನಾವಣೆ ದೃಷ್ಟಿಯಿಂದ ಕರ್ನಾಟಕ ಈ ಸಲ ಹೆಚ್ಚಿನ ಬಂಪರ್ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದ್ರೆ ಸಹಜವಾಗಿಯೇ ಈ ರೀತಿಯಾದಂತಹ ನಿರೀಕ್ಷೆಗಳು ಮೈಸೂರಿನ ಭಾಗದ ಜನರಲ್ಲಿದೆ. ಅರವಿಂದ್, ಏನು ಅಂದ್ರೆ ಮೈಸೂರಿನ ಪ್ಯಾರಿಸ್ ಮಾಡ್ತೇನೆ ಅಂತ ಪ್ರಧಾನಮಂತ್ರಿ ಮೋದಿ ಅವರು ಚುನಾವಣೆಗಿಂತ ಮುಂಚೆ ಹೇಳಿದ್ರು. ಆ ತರದ ನಿರೀಕ್ಷೆಗಳು ಈ ಬಾರಿ ನಿಜ ಆಗ್ಬೋದು ಅನ್ನುವಂತಹ ಸಹಜವಾದಂತಹ ನಿರೀಕ್ಷೆಗಳು ಮೈಸೂರು ಭಾಗದ ಜನರಲ್ಲಿದೆ. ಅಂದ್ರೆ KP, ಈ ಬಾರಿಯ ಎಲೆಕ್ಷನ್ ಅಲ್ಲಿ ಕರ್ನಾಟಕದ ಮೇಲೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಯಾಕೆಂದ್ರೆ ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಇರೋದ್ರಿಂದ ಅವರಿಬ್ರು ಏನಾದರೂ ಚುನಾವಣೆಗೆ ಮೈತ್ರಿಯಲ್ಲಿ ಹೋದ್ರೆ ಬಿಜೆಪಿಗೆ ಹೆಚ್ಚು ಸ್ಥಾನ ಗಳಿಸೋದಕ್ಕಾಗೋದಿಲ್ಲ. ಹಾಗಾಗಿ ಮೈಸೂರಿನ ಅಥವಾ ಕರ್ನಾಟಕದ ಕಡೆ ಹೆಚ್ಚಿನ ಒತ್ತು ಕೊಡಬೇಕು ಅಂತಕ್ಕಂಥ ಮಾತುಗಳು ಕೇಳಿ ಬರುತ್ತಾ, ಹೇಗೆ ಅಂತ? ಅದನ್ನೇ ಅರವಿಂದ್, ಈಗ ಸಹ ಒಬ್ರು ಮಾತನಾಡ್ತಾ ಹೇಳಿದ್ದು ಕರ್ನಾಟಕಕ್ಕೆ ಈ ಬಾರಿ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಗಳು. ಬಿಕಾಸ್ ಎಲೆಕ್ಷನ್, ಅದರಲ್ಲೂ ಕೂಡ ದೋಸ್ತಿ ಸರ್ಕಾರದ ಜೊತೆಯಲ್ಲಿ ಅವರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಮೇಲೆ ದೊಡ್ಡ ಮಟ್ಟದ ಪ್ರೆಷರ್ ಇದೆ. ಹಾಗಾಗಿ ಆ ವೋಟ್ ಬ್ಯಾಂಕ್ನ ಉದ್ದೇಶದಿಂದಾಗಲೂ ಈ ಬಾರಿ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ನ್ಯಾಯ ಸಿಗುತ್ತೆ, ದೊಡ್ಡ ಮಟ್ಟದ ಉಡುಗೊರೆಗಳು ಮೋದಿಯವರ ಬಜೆಟ್ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದೇ ಮೈಸೂರು ಭಾಗದ ಕೆಲವು ಜನರ ನಿರೀಕ್ಷೆಗಳು. ಓಕೆ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ತುದಿಯಿಂದ ಆ ತುದಿಗೆ ಹೋಗೋಣ, ಕಲಬುರ್ಗಿಗೆ ಹೋಗೋಣ. ಕಲಬುರ್ಗಿಯ ಭಾಗದ ಜನರ ನಿರೀಕ್ಷೆಗಳೇನು ಅಂತ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ತಾವೇನು ಹೇಳ್ತೀರಾ? ಕಲಬುರ್ಗಿ ಭಾಗದ ಜನರ ನಿರೀಕ್ಷೆಗಳು, ಆಸೆಗಳು, ಹೀಗಾಗಬೇಕು, ಇಂಥ ಘೋಷಣೆಗಳು ಬರಬೇಕು, ನಮಗೆ ಯಾವ ರೀತಿ ನಿರೀಕ್ಷೆಗಳು ಕಂಡು ಬರ್ತಾ ಇದೆ? ಅರವಿಂದ್, ಪ್ರಮುಖವಾಗಿ ಒಂದು ಹೈದರಾಬಾದ್ ಕರ್ನಾಟಕ ಅಂದ್ರೆ 371ರಲ್ಲಿ ಒಂದು ವಿಶೇಷ ಸ್ಥಾನಮಾನ ಬಂದ ಬಳಿಕ ಅದಕ್ಕೆ ಯಾವುದೇ ರೀತಿಯಾದಂತಹ ಹಣ ಬಿಡುಗಡೆಯಾಗಿಲ್ಲ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಆದ್ರೂ ಕೂಡ ಅದಕ್ಕೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಲೈಸೆನ್ಸ್ ಕೊಟ್ಟಿಲ್ಲ. ಇನ್ನೊಂದು ಕಡೆ ESI ಆಸ್ಪತ್ರೆ ಸುಮಾರು 1,400 ರೂಪಾಯಿ ಕೋಟಿ ಕಟ್ಟಿ ಖರ್ಚು ಮಾಡಲಾಗಿದೆ, ಅದು ಕೂಡ ಕಟ್ಟಡ ಒಂದು ಹಾಳು ಬಿದ್ದಿದೆ. ಸೊ ಈ ಎಲ್ಲಾ ಒಂದು ಕೆಲಸಗಳು ಈ ಕೇಂದ್ರ ಬಜೆಟ್ ನಲ್ಲಿ ಜನ ನಿರೀಕ್ಷೆ ಮಾಡಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಇಲ್ಲಿನ ಜನ ಏನ್ ಎಕ್ಸೆಪ್ಟೇಷನ್ ಮಾಡ್ತಾರೆ, ಯಾಕಂದ್ರೆ ಇದು ಚುನಾವಣಾ ಬಜೆಟ್ ಆಗಿರೋದ್ರಿಂದ ಜನ ಏನ್ ನಿರೀಕ್ಷೆ ಮಾಡ್ತಾರೆ ಅನ್ನೋದು ಅವರಿಂದ ಕೇಳೋಣ. ಸರ್, ಪ್ರಮುಖವಾಗಿ ಮೋದಿ ಅವರ ಈ ಬಜೆಟ್ ನಲ್ಲಿ ಏನ್ ನಿರೀಕ್ಷೆ ಮಾಡಿದ್ದೀರಾ? ಪ್ರಮುಖವಾಗಿ ಇವತ್ತೇನು ಮಂಡಲಿಸುವಂತ ಏನು ಬಜೆಟ್ ಇದೆ, ಈ ಬಜೆಟ್ ನಲ್ಲಿ
ರೈತರ ಖಾತೆಗಳಿಗೆ ನೇರವಾದಂತ ಹಣ ಒದಗಿಸಬೇಕು. ಯಾಕಂತಂದ್ರೆ ರೈತರು ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಬೀಜ ಮತ್ತು ರಸಗೊಬ್ಬರ ಖರೀದಿ ಮಾಡಲು ನೇರವಾಗಿ ಅವರ ಖಾತೆಗೆ ನೇರವಾಗಿ ಹಣ ಹಾಕ್ತಾರೆಂಬುದು ಒಂದು ಈ ಭಾಗದ ಒಂದು ಜನರ ನಿರೀಕ್ಷೆ ಉಂಟು. ನಿಮ್ದೇನಿದೆ ಸರ್ ನಿರೀಕ್ಷೆ? ನನ್ನ ನಿರೀಕ್ಷೆ ಅಂದ್ರೆ ಈಗ ದೇಶದ ತುಂಬಾ ಎಲ್ಲ 65 ಲಕ್ಷ EPFO ಎಂಪ್ಲಾಯೀಸ್ ಇದ್ದಾರೆ. ಅವ್ರದ್ದು ಪೆನ್ಷನ್ ಬಹಳ ಕಡಿಮೆ ಇದೆ. ಕೋಶಿಯಾರಿ ಕಮಿಟಿ ಅಂತೇಳಿ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್, ಅದು ರಿಪೋರ್ಟ್ ಕೊಡ್ತು 2009ರಲ್ಲಿ. ಇವರ ಪೆನ್ಷನ್ ಏನದಲ್ಲ 7,500 ಪ್ಲಸ್ DA ಮಾಡ್ಬೇಕಂತೇಳಿ ರೆಕಮೆಂಡ್ ಮಾಡ್ತು. ಮೋದಿ ಗವರ್ಮೆಂಟ್ ಮಾಡ್ತೇವಂತ ಪ್ರಾಮಿಸ್ ಮಾಡಿ ಅಧಿಕಾರಕ್ಕೆ ಬಂದ್ರು, ಇನ್ನೂವರೆಗೆ ಮಾಡಿಲ್ಲ. ಈ ಬಜೆಟ್ ನಲ್ಲಿ ಅದರ ಬಜೆಟರಿ ಅಲೋಕೇಶನ್ ಮಾಡಿ ಈ ಸುಮಾರು 65 ಲಕ್ಷ ಏನ್ ಎಂಪ್ಲಾಯೀಸ್ ಇದ್ದ ರಿಟೈರ್ಡ್ ಇವರಿಗೆ ಬೆನಿಫಿಟ್ ಮಾಡಿ ಕೊಡಬೇಕಂತ ನನ್ನ ನಿರೀಕ್ಷೆ. ನಿಮ್ದೇನಿದೆ ಸರ್ ನಿರೀಕ್ಷೆ? ಸುಮಾರು 30 ವರ್ಷಗಳಿಂದ ನಮ್ಮ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ 3-3.5 ಲಕ್ಷ ಅಷ್ಟೇ ಮಾಡಿದ್ದಾರೆ. ಅದನ್ನ 5ರಿಂದ ಮಾಡಬಹುದಂತ ಈ ಬಾರಿ ನಮ್ಮ ನಿರೀಕ್ಷೆ. ನಿಮ್ದೇ ಸರ್ ನಿರೀಕ್ಷೆ ಮೋದಿಯವರ ಈ ಒಂದು ಎಲೆಕ್ಷನ್ ಬಜೆಟ್ ಮೇಲೆ? PPL ಕಾರ್ಡ್ದವರಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ಬೇಕಂತ ನಿರೀಕ್ಷೆ ಇಟ್ಟಿದ್ದೆವು. ಅವ್ರು ಬಿ ಹೇಳ್ಯಾರ ಕೇಂದ್ರ ಸರ್ಕಾರದವರು ಮಾಡ್ತೀನಂತ. ಮತ್ತೇನಾದ ಹಿರಿಯ ನಾಗರಿಕರಿಗೆ ಏನಾದ ಪೆನ್ಷನ್ ಹೆಚ್ಚಿಗೆ ಕೊಡ್ಬೇಕಂತ ಕೇಳ್ಕೊತೀನಿ ನಾವು. ಕರ್ನಾಟಕದ ಪ್ರಮುಖ ಕೇಂದ್ರ ಪ್ರವಾಸಿ ಸ್ಥಳಗಳೇನದಾವ ಹೆಚ್ಚಿನ. ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಜಿಲ್ಲಾ ಕೇಂದ್ರಗಳಾಯಿತು, ರಾಯಚೂರು, ಮೈಸೂರು ಮತ್ತು ಕಲಬುರಗಿ. ಬೆಂಗಳೂರಿನ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಪವಿತ್ರ ಮೆಜೆಸ್ಟಿಕ್ಕಿಂದ ನನ್ನ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪವಿತ್ರ, ಗ್ರಾಮೀಣ ಭಾಗಗಳು ಜಿಲ್ಲಾ ಕೇಂದ್ರಗಳ ಜನರ ನಿರೀಕ್ಷೆಗಳೇ ಬೇರೆ ಇರುತ್ತೆ, ಬೆಂಗಳೂರು ಭಾಗದ ಜನರ ನಿರೀಕ್ಷೆಗಳೇ ಬೇರೆ ಇರುತ್ತೆ ಪ್ರತಿಯೊಂದು ಬಜೆಟ್ನಲ್ಲೂ ಕೂಡ. ಹಾಗಾಗಿ ಬೆಂಗಳೂರಿಗರ ಆಸೆ ಆಕಾಂಕ್ಷೆಗಳೇನು? ಈ ಬಾರಿಯ ಬಜೆಟ್ ಬಗ್ಗೆ ಏನು ನಿರೀಕ್ಷೆ ಇದೆ? ಖಂಡಿತ ಅರವಿಂದ್, ಅದನ್ನ ಜನರ ಬಾಯಲ್ಲೇ ಕೇಳೋಣ. ಸರ್, ಈಗ ಬೆಂಗಳೂರಿಗರಾಗಿ ನಿಮ್ಮ ನಿರೀಕ್ಷೆ ಏನು ಮೋದಿಯ ಬಜೆಟ್, ಅವ್ರ ಮಧ್ಯಂತರ ಬಜೆಟ್ ಬಗ್ಗೆ? ಅವರು ಬರೀ ಒಂದು ಆಶ್ವಾಸನೆ ನೀಡ್ತಾ ಇದ್ದಾರೆ ಹೊರತು ಯಾವುದೇ ಒಂದು ರೀತಿ ನಿರುದ್ಯೋಗ ಸಮಸ್ಯೆ ಆಗಲಿ, ಮೇನ್ಲಿ ಹುಡುಗರು ಬೇಕಾಗಿರೋದು ನಿರುದ್ಯೋಗ ಸಮಸ್ಯೆ, ಅದೊಂದು ಇವರು ಪರಿಹಾರ ಮಾಡಬೇಕಾಗಿದೆ. ಇವ್ರು ಬರೀ ರೈತರಿಗೆ ಅಂತ ಹೇಳ್ತಾರೆ, ಅದು ಎಷ್ಟು ಸಕ್ಸಸ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿದೆ ಅಷ್ಟೇ. ಆದರೆ ಬರ ಪರಿಹಾರಕ್ಕೆ ಆಗಲಿ, ಮೊನ್ನೆ ಮಡಿಕೇರಿಯಲ್ಲಿ ದುರಂತಕ್ಕೆ ಆಗಲಿ ಕೇಂದ್ರದಿಂದ ಯಾವುದೇ ರೀತಿಯಾದ ಹಣ ಸಹಾಯ ಬಂದಿಲ್ಲ. ಇದೊಂದು ನಮಗೆ ಕರ್ನಾಟಕಕ್ಕೆ ಆದ ಬಹುದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಇವರು ಬರೀ ನಿರೀಕ್ಷೆನಲ್ಲಿದ್ದಾರೆ. ಆಕ್ಚುಲಿ ಅವರು GST ಅಂತಿದ್ದಾರೆ, GST ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ರೇಟು ಕಮ್ಮಿ ಆಗಿ ಮಧ್ಯಮದವರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಸರ್, ನಿಮ್ಮ ನಿರೀಕ್ಷೆ ಏನಿದೆ ಬೆಂಗಳೂರಿಗರಾಗಿ? ಮೇಡಮ್, ನಾವು ಬಂದಿರೋದು ಯಾದಗಿರಿ ಜಿಲ್ಲೆ ಸುರಪುರದಿಂದ. ಬಟ್ ರೈತರಿಗೆ ಕೇಂದ್ರದಿಂದ ಬರ್ತಕ್ಕಂಥ ಒಂದೇ ಏನಪ್ಪ ಅಂದ್ರೆ ಸಬ್ಸಿಡಿನ ಕೊಡಬೇಕು ರೈತರಿಗೆ. ಆಮೇಲೆ ಯಾವುದೇ ರೀತಿಯಿಂದ ಆಗಿರಲಿ ಸಾಲ, ನೀವೇನು ಬೆಳೆ ಸಾಲ ಆಗಿರ್ಬೋದು, ಏನೇ ಸಾಲ ಆಗಿರ್ಬೋದು, ಕೇಂದ್ರದಿಂದ ರೈತರಿಗೆ ಸಾಲ ಮನ್ನಾ ಮಾಡತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ಮೋದಿ ಅವರು ಮಾಡ್ತಾರಂತೇಳಿ ನಮ್ದೊಂದು ನಿರೀಕ್ಷೆ ಇದೆ ಮೇಡಮ್. ಸರ್, ಇದು ಮಧ್ಯಂತರ ಬಜೆಟ್ ಜೊತೆಗೆ ಲೋಕಸಭಾ ಎಲೆಕ್ಷನ್ ಬೇರೆ ಹತ್ರ ಇದೆ. ಸೊ ಜನಸಾಮಾನ್ಯರಿಗೆ ಏನ್ ನಿರೀಕ್ಷೆ ಇದೆ ತಮಗೆ? ಇವಾಗ ಮೋದಿ ಸರ್ಕಾರ ಅಂತೂ ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡ್ತಾ ಇದೆ ಮೇಡಮ್. ಒಂದು ತೊಗರಿಗೆ ಪರಿಹಾರ ಕೊಡ್ತಾ ಇದಾರೆ, 6,200 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದು ಎಲ್ಲ ರೈತರು ಅಡತ್ ಹಾಕಿದ ನಂತರ ಮಾಡಿದಾರೆ. ಅದು ದೊಡ್ಡ ಪೆಟ್ಟು ರೈತರಿಗೆ. ಯಾರ ಹತ್ರನೂ ಮನೆಯಲ್ಲಿ ಇಲ್ಲಿ ಇವಾಗ ಅದು ಮೊದಲೇ ಘೋಷಣೆ ಮಾಡಿದರೆ ಎಲ್ಲ ರೈತರು 6,200 ಸಿಗ್ತಾ ಇತ್ತು. ಎಲ್ಲರೂ 5,000 ಒಳಗಡೆನೆ ಮಾಡ್ಕೊಂಡಿದ್ದಾರೆ. ಅದು ರೈತರಿಗಂತೂ ಬೆನಿಫಿಟ್ ಇಲ್ಲ. ಅಷ್ಟು ಯಾರಿಗೆ ಅಡದವರಿಗೆ ಬೇರೆ ಅವರಿಗೆ ಬಜೆಟ್ ಅಂದ್ರೆ ಏನು ಯೂಸ್ ಇಲ್ಲ ಅನ್ನುವಂಥದ್ದು ತಮ್ಮ ಅಭಿಪ್ರಾಯನಾ? ಇದೆ. ಇವಾಗ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ 919 ಕೋಟಿ ಕೊಟ್ಟಿದ್ದಾರೆ. ಅದು ಎಲ್ಲ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ನಮಗೆ ಬಂದಿದೆ, ಕರ್ನಾಟಕ ಅನುದಾನ ಬಂದಿದೆ. ಈ ಬಾರಿ ಮಧ್ಯಮ ವರ್ಗ ಹಾಗೂ ರೈತರನ್ನ ಬಹುಶಃ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬಹುದು. ಆದ್ರೂ ಕೂಡ ಸಿಟಿ ಜನರಿಗೆ ಒಂದಿಷ್ಟು ಆದಾಯ ತೆರಿಗೆ ವಿನಾಯಿತಿ ಸಿಗ್ಬೋದು, GST ಒಂದಿಷ್ಟು ವಿನಾಯಿತಿ ಸಿಗ್ಬೋದು ಅಂತ ನಿರೀಕ್ಷೆ ಇದೆ. ಸೊ ತಾವೇನು ಹೇಳ್ತೀರಾ? ಮೇಡಮ್, GST ಮಾಡಿರೋದು ಬಹಳ ಮೋಸನೇ ಇದೆ. ಯಾಕೆಂದ್ರೆ ಎಲ್ಲರೂ ಶ್ರೀಮಂತರೇ ಇರಲ್ಲ. ಒಬ್ಬ ಕೂಲಿ ಕಾರ್ಮಿಕ ಹೋಗಿ ಹೋಟ್ಲಲ್ಲಿ ತಿಂಡಿ ತಿನ್ಬೇಕಂದ್ರೆ GST ಕಟ್ಟಬೇಕು. ಸೊ ಈ ಬಾರಿಯ ಬಜೆಟ್ ನಲ್ಲಿ ಏನಾದ್ರೂ ವಿನಾಯಿತಿ ಸಿಗ್ಬೋದು ಅಂತ ನಿರೀಕ್ಷೆ ಇದೆಯಾ ತಮಗೆ? ವಿನಾಯಿತಿ ಸಿಗ್ಬೋದು ಅನ್ನೋದು ನಮಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ಕೇಂದ್ರ ಸರ್ಕಾರ ಮೇಲೆ. ಏನಕ್ಕೆ ಅಂದ್ರೆ ಇವರು ಇಷ್ಟು ವರ್ಷನೇ ಏನೂ ಮಾಡಿಲ್ಲ. ಇಷ್ಟು ವರ್ಷನೇ ಇವಾಗ ಎಲೆಕ್ಷನ್ ಹತ್ರ ತಂದ್ಬಿಟ್ಟು ರೈತರಿಗೆ 10,000 ಕೊಡ್ತೀವಿ, 5,000 ಕೊಡ್ತೀವಿ, ಇಷ್ಟು ವರ್ಷ ಮಾಡ್ಬೋದಿತ್ತಲ್ಲ. ಇವರು ಪ್ರಾಧಾನ್ಯತೆಯಿಂದ ಮಾಡ್ಬೋದಿತ್ತಲ್ಲ, ಇವಾಗಲೇ ಯಾಕೆ ಮಾಡಬೇಕು? ಇದು ಓಟಿಗೋಸ್ಕರ ಗಿಮಿಕ್ ಅಂತ ನಮ್ಮ ಅನಿಸಿಕೆ. ಸರ್, ಈಗ ಕೇಂದ್ರ ಸರ್ಕಾರದ ಬಜೆಟ್, ಸೊ ಏನ್ ನಿರೀಕ್ಷೆ ಇದೆ ತಮ್ಮದು? ಆಕ್ಚುಲಿ ನಮ್ಮ ನಿರೀಕ್ಷೆ ಇರೋದು ಸರ್ವಿಸ್ ಸೆಕ್ಟರ್ ಇಂದ.
ಏನೋ ಅಪ್ ಟು 5 lakhsವರೆಗೂ ಏನೋ ಅದು ಇನ್ಕಮ್ ಟ್ಯಾಕ್ಸು ಇದು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಎಕ್ಸಂಪ್ಷನ್ ಮಾಡ್ತಿದ್ದಾರೆ ಅಂತ. ಹಾಗೆ ಸಹ ಈಗ ನಮ್ಮ ಗೃಹ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಅದರ ಬಡ್ಡಿ ಕಡಿಮೆ ಮಾಡಬೇಕಂತ ನಮ್ಮ ಅನಿಸಿಕೆ ಇದೆ. ಕೇಂದ್ರ ಸರ್ಕಾರ ಯಾವ ಥರ ತಗೊಳ್ತಾ ನೋಡಬೇಕು ಅದನ್ನು. ಓಕೆ, ಸೊ ಇದು ಜನರ ಅಭಿಪ್ರಾಯವಾಗಿದೆ ಅರವಿಂದ್. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಜನರು, ಬೇರೆ ಬೇರೆ ಭಾಗದ ಜನರು ಈ ಬಾರಿಯ ಬಜೆಟ್ ಮೇಲೆ ಇಟ್ಕೊಂಡಿರ್ತಕ್ಕಂಥ ನಿರೀಕ್ಷೆ. ಆ ನಿರೀಕ್ಷೆಗಳೆಲ್ಲವೂ ಕೂಡ ನಿಜವಾಗುತ್ತಾ ಸುಳ್ಳಾಗುತ್ತಾ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಈ ಬಾರಿಯ ಬಜೆಟ್ ಬಗ್ಗೆ